ಬಂದವ್ರಿಗೆ ಆ ತಾಯಿ ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಕೂಡ. ಈ ತಾಯಿ ನಂಬಿ ನೋಡಿ ಇಷ್ಟು ಒಳ್ಳೇದಾಗಿದ್ರೆ ತಾನೇ ಸ್ನೇಹಿತರೆ, ತಾಯಿ ನಂಬಿ ಅಷ್ಟು ಒಳ್ಳೇದಾಗಿದ್ರೆ ಇಷ್ಟು ಮುಡುಪುಗಳು ಕಟ್ಟೋದು. ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ನಾನು ಇವತ್ತಿನ ದಿವಸ ಒಂದು ಅದ್ಭುತವಾದ ಒಂದು ಪ್ಲೇಸ್ಗೆ ಬಂದಿದೆ. ಏನಕ್ಕಪ್ಪ ಅಂದರೆ ಅದು ಎಕ್ಸ್ಪ್ಲೋರ್ ಮಾಡೋಣ, ಅದು ತೋರಿಸೋಣ ನಮ್ಮ ಜನಕ್ಕೂ, ಅವರು ಕೂಡ ಹೋಗಿ ನೋಡಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಅದ್ಭುತವಾದ ಅಂದರೆ ತಪ್ಪಾಗಲಾರ್ದು ಅಂಥ ಒಂದು ಪ್ಲೇಸ್ಗೆ ಬಂದಿದ್ದೀನಿ. ಚೆನ್ನಾಗಿದೆ ಪ್ಲೇಸು. ಆ ಪ್ಲೇಸ್ ಫುಲ್ ಎಲ್ಲ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಈಗ ಏನಿದೆ ಏನೇನಿದೆ ಇಲ್ಲಿ ಏನೇನು ಸಿಗುತ್ತೆ ಎಲ್ಲ ಥರದ ಮಾಹಿತಿ ನಿಮಗೆ ಈ ವಿಡಿಯೋನಲ್ಲಿ ಕೊಡ್ತಾಯಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಲ್ಲಿ ಮಿಸ್ ಮಾಡದೆ ನೋಡ್ತಾ ಇರಿ ಅಂತ ಹೇಳ್ತಾ, ಮತ್ತು ಲೈಕ್ ಕೂಡ ಮಾಡ್ತಾಯಿಲ್ಲ, ಲೈಕ್ ಕೂಡ ಕೊಡಿ ಅಂತ ಹೇಳ್ತಾ, ಈ ನನ್ನ ಚಾನಲ್ ಮಂಜುನಾಥ್ BN ಕನ್ನಡ ಟ್ರಾವೆಲರ್ಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತಾ, ಕನ್ನಡಿಗನ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಸ್ನೇಹಿತರೆ, ಬನ್ನಿ ಈಗ ಈ ವಿಡಿಯೋ ನೋಡ್ಕೊಂಬರೋಣ. ನೋಡಿ, ಆ ತಾಯಿ ಗರ್ಭದ ಗುಡಿ ಎಂಟ್ರೆನ್ಸಲ್ಲೇ ನಾವು ಹೋಗ್ತಾಯಿದ್ದೀರಿ. ಈಗ ನೋಡಿ, ನಾವು ಎಂಟ್ರೆನ್ಸಲ್ಲಿ ಹೋದರೆ ನೋಡಿ ಇದೆ ಆ ತಾಯಿ ಗರ್ಭದ ಗುಡಿಗೆ ಒಳಗೆ ಹೋಗೋದು. ಅಂದರೆ ಚಿಕ್ಕದಾಗೆ ದೇವಸ್ಥಾನ ಕಟ್ಟಿರೋದು ಕೂಡ, ಚಿಕ್ಕದಾಗಿ ಗರ್ಭದ ಗುಡಿ ಕೂಡ ಕಟ್ಟಿರೋದು. ಮತ್ತು ನೀವು ಎಂಟ್ರೆನ್ಸಲ್ಲಿ ನೀವು ನೋಡಿ, ದೇವಸ್ಥಾನ ಎಂಟ್ರೆನ್ಸ್ ಬಂದಾಗಲೇ ನೋಡಿ, ನಿಮ್ಮ ಏನು ಕೋರಿಕೆಗಳೆಲ್ಲ ಕಟ್ತಾರಲ್ಲ, ಕೋರಿಕೆಗಳೇನು ಕೋರ್ಕೊಂಡು ನೋಡಿ ಎಷ್ಟು ಕಟ್ಟಿದ್ದಾರೆ ಅಂದರೆ ಸಾವಿರ ಅಷ್ಟು ಕಟ್ಟಿ ಮಡಗಿದ್ದಾರೆ. ನೋಡಿ, ಇದು ಕೋರಿಕೆ ನೋಡಿ. ಮೇಲೆ ಚಿಕ್ಕದಾಗಿ ಒಂದು ಶೆಡ್ ಹಾಕಿದ್ದಾರೆ ಅಷ್ಟೇ. ಶೆಡ್ ಹಾಕಿ ನೀಟಾಗಿ ಇದು ಮಾಡ್ಕೊಂಡಿದ್ದಾರೆ. ನೋಡಿ, ಗಣ್ಯಾತ ವ್ಯಕ್ತಿಗಳೆಲ್ಲನೂ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಗರ್ಭದ ಗುಡಿಗೆ ಎದುರೇ ಬಂದು ಸಿಂಹ ವಾಹನ ಹಾಕಿದ್ದಾರೆ. ನೋಡಿ, ದೇವ್ರಿಗೆ ಆಪೋಸಿಟಾಗಿ ಸಿಂಹನ ಮಡಗಿದ್ದಾರೆ. ಸಿಂಹದ ಬ್ಯಾಕ್ ಸೈಡ್ ಬಂದು ತ್ರಿಶೂಲ ಮಡಗಿದ್ದಾರೆ. ತ್ರಿಶೂಲಕ್ಕೆ ಬ್ಯಾಕ್ ಸೈಡ್ ಬಂದು ನೋಡಿ ದೀಪಾಲ ನೀವು ದೀಪಗಳು ನೀವೇನು ಕೋರಿಕೆ ಮಾಡ್ಕೊಂಡು ದೀಪಗಳು ಅನಿಸ್ತೀರಿ, ನಾವು ಆ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ ಅಂತ ಕಾಣಲ್ಲ. ನೋಡಿ, ಇಲ್ಲಿ ದೀಪಗಳಿಗೆ ನೋಡಿ ದೀಪಗಳು ಮಾಡ್ಕೊಂಡಿದ್ದಾರೆ. ಮತ್ತು ಆದಿಪರಾಶಕ್ತಿ ಅಮ್ಮನು ನಾನು ಹೇಳಿದ್ನಲ್ಲ ನೋಡಿ, ಅದು ಫಸ್ಟು ಗರ್ಭದ ಗುಡಿ ನೋಡಿ ಇಲ್ಲಿದೆ. ಇದು ಈ ಗರ್ಭದ ಗುಡಿ ಹಿಂದಿನ ಭಾಗದಲ್ಲೇ ನಿಮಗೆ ಈ ಅಮ್ಮನ್ನು 81 ಅಡಿ ಹೈಟಿನ ಒಂದು ಸ್ಟ್ಯಾಚ್ಯೂನ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ನೋಡೋಕೆ ಆ ತಾಯಿ ಎದ್ದು ಬಂದು ನಮ್ಗೆ ದರ್ಶನ ಕೊಡ್ತಾ ಇದ್ದಂಗೆ ಇದೆ. ಅಂದರೆ ಆ ಗರ್ಭದ ಗುಡಿ ಇದೆ ಅಲ್ವಾ, ಗರ್ಭದ ಗುಡಿ ತಾಯಿ ತಲೆ ಮೇಲೇ ಅದನ್ನು ಸ್ಥಾಪನೆ ಮಾಡ್ದಂಗೆ ಆ ಥರ ಸ್ಥಾಪನೆ ಮಾಡಿದ್ದಾರೆ. ನೋಡಿ, ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಒಗ್ಗೂಡಿ ಆಗಿರುವ ತಾಯಿ. ಬ್ಯಾಕ್ ಸೈಡ್ ನೋಡಿ, ಈಗ ಜಸ್ಟ್ ಮಂಗಳಾರತಿ ಆಯ್ತು, ಪೂಜೆ ಮಾಡಿದ್ರು. ಮತ್ತು ಇದು ಕೂಡ ಮಂಗಳಾರತಿ ಎಲ್ಲ ಕೊಟ್ಟು ನೋಡಿ, ಬಟ್ ಕೂಡ ಅವರೇ ಇಟ್ಟಿದ್ದಾರೆ. ಬನ್ನಿ ಈಗ ತಾಯಿನ ಈಗ ತೋರಿಸ್ತೀನಿ ನಿಮಗೆ. ಆ ತಾಯಿ ಮಹಿಮೆ ಏನು ಅಂತ ಹೇಳಿ ಕೂಡ, ಇದು ಒಂದು ಹಳ್ಳಿ, ಒಂದು ಸುತ್ತು ಹಳ್ಳಿನಲ್ಲಿ ಬಂದು ಈ ತಾಯಿನ ಸ್ಥಾಪನೆ ಮಾಡಿರೋದು. ಇದು ತಮಿಳ್ನಾಡಲ್ಲಿ ಬರ್ತಾ ಇರೋದು. ಈ ತಮಿಳ್ನಾಡಲ್ಲಿ ತಿರುವಣಾಮಲೆ ಅಂದ್ಬಿಟ್ಟು, ತಿರುವಣಾಮಲೆಯಿಂದ 22 ಕಿಲೋಮೀಟರ್ ಇದು. ಇವರಿಂದ ಊರ್ ಪೇರು ಕಾಡಗಮ್ಮನ್ ಅಂತ ಹೇಳ್ಬಿಟ್ಟು. ಇದು ತಿರುವಣಾಮಲೆಯಿಂದ 22 ಕಿಲೋಮೀಟರ್ ಬರುತ್ತೆ. ವಿಲ್ಲುಪುರಂನಿಂದ ಬಂದ್ರೆ 39 ಕಿಲೋಮೀಟರ್ ಬರುತ್ತೆ. ಸರ್, அந்த மெயின் ரோடு எவ்வளோ? அந்த மெயின் ரோடு 2.5 கிலோமீட்டர். அந்த மெயின் ரோட் ஊர் அந்த கட்டாவூர் அந்த ஊர் ಸುವಾಲಪಟ್ಟಿ ತಿರುವಣ್ಣಾಮಲೆಯಿಂದ ಬಂದ್ರೆ ನೀವು ಸುವಾಲಪಟ್ಟಿ ಅನ್ನೋ ಒಂದು ಜಂಕ್ಷನ್ ಬರುತ್ತೆ. ಆ ಜಂಕ್ಷನ್ ಅಲ್ಲಿ ಲೆಫ್ಟ್ ತಗೊಂಡು ನೀವು ಮುಂದೆ ಬಂದ್ರೆ ಈ ತಾಯಿ ದರ್ಶನ ಮಾಡಕ್ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ, ಅದಕ್ಕೆ ಈ ಸರಿ ಇವತ್ತು ಬಂದು ನಮ್ ಜನಕ್ಕೆ ತೋರಿಸ್ಬೇಕನ್ನೋ ಕಾರಣಕ್ಕೋಸ್ಕರನೇ ಇವತ್ತು ನಾನು ಬಂದಿದ್ದೀನಿ. ನೋಡಿ, ಇವ್ರ ಅರ್ಚಕರು ಇವ್ರೆ. ಸರ್, ಉಂಗ ಪೇರು ಕೃಷ್ಣಮೂರ್ತಿ ಅಂತ ಹೇಳ್ಬಿಟ್ಟು ಇವರು ಅರ್ಚಕರು.
ಇವರು ಈಗೆಲ್ಲ ನಮ್ಗೆ ಹೇಳ್ತಾರೆ ಏನೇನು ಯಾವ ತರ ಇದ್ದು ಅದ್ಭುತಗಳು ಏನೇನು ನಡೀತಾ ಇದೆ ಅಂತ ಎಲ್ಲ ತರದ ಮಾಹಿತಿ ಇವ್ರ ತಗೊಳ್ಳೋಣ. ಬನ್ನಿ ಸ್ನೇಹಿತರೆ. ಈಗ இந்த ನಮ್ಮ ಇದ್ರಲ್ಲ ಇಂದು ನಿಂಚೆ ಏನ ನಲ್ಲ ಆಗಿದೆ, ಒಳ್ಳೇದಾಗಿದೆ. ದಯವಿಟ್ಟು ತಮಿಳು ಸ್ವಲ್ಪ ಜನ ತಮಿಳು ಅರ್ಥ ಆಗಲ್ಲ, ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ಕೇಳ್ತಾ ಇದ್ದೀನಿ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ನಿಮ್ ಕನ್ನಡದಲ್ಲಿ. சாமிக்கு வந்து கல்யாணம் நடக்காது, ಮದುವೆ ಆಗದಿದ್ದವರಿಗೆ அது என்னன்னா வந்து பிரார்த்தனை பண்ணி சுவாமி நாகமா இருக்கிறாங்க, அங்க வந்து அந்த தானம் இல்ல மாங்கல்ய தானம் அது கட்டினாக்கா கல்யாணம் ஆகுது. அப்புறம் வந்து வேலை மேல பிஸ்னஸ் ப்ராப்ளம் அது இதுனா எதுனா சாமிக்கு பதிவு செய்து அதை எடுத்துன்னு போயிட்டு இந்த எழுநூறு பணம் இருக்கு இல்லையா நிமன் அதை வச்சு அம்மாட்ட வந்து வீட்டில் கட்டணும், வாசலில் கட்டினாவே அது நல்லா இருக்குது. அப்புறம் வந்து குழந்தை பாக்கியம் இல்லை, பசங்க இல்லை, மகன் இல்லைன்னா அதுக்கு வந்து அம்மாட்ட வந்து அந்த தொட்டில் துணி இருக்கு இல்லையா யானை துணி அதை வந்து எடுத்து வந்து அவங்ககிட்ட வந்து பூஜை பண்ணி எடுத்து போயிட்டு அங்கே நாகம்மாட்ட கட்டினா எல்லாம் ಸ್ವಾಮಿ ಇದೆಲ್ಲ ಆಗಿರ್ತದೆ. இப்போ ಹಿಂಗ್ ಮುಂದೆ போயிದ್ರೆ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ ಈ ತಾಯಿಗೆ ಮದುವೆ ಬಗ್ಗೆ ಯಾರಿಗೆಲ್ಲ ಆ ಮದುವೆ ಬಗ್ಗೆ ಬಂದು ಇಲ್ಲಿ ಬಂದು ಒಂದ್ಸರಿ ತಾಯಿ ಮುಕ್ಕೊಂಡು ನೀವು ಈಗ ಇದ್ ಮಾಡ್ಬಿಟ್ಟು ಅಲ್ಲಿ ನೋಡಿ ತಾಯಿನೂ ಮಹಾನಾಗೇಶ್ವರಿ ಅಂತ ಹೇಳ್ಬಿಟ್ಟು ಅಲ್ಲಿದೆ, ಅದು ತೋರಿಸ್ತೀನಿ ನಾನು ನಿಮ್ಗೆ. ಅವ್ರ ಒಂದು ಹೋಗಿ ತಗೊಂಡ ಒಂದು ಏನೋ ಅವ್ರ ಮುಡುಪನ್ನ ಕಟ್ಬಿಟ್ಟು ಹೋದ್ರೆ ನೆಕ್ಸ್ಟ್ ಆದ್ಮೇಲೆ ನೀವು ಬಂದು ನೀವು ಕೂಡ ನಿಮ್ಗ ಹಾಗೆ ಆದ್ಮೇಲೆ ನಿಮ್ ಕಾರ್ಯ ನೀವು ಅನ್ಕೊಂಡಿದ್ದ ಆದ್ಮೇಲೆ ನೀವು ಬಂದು ನಿಮ್ಗೆ ನೀವು ವಿಶೇಷವಾಗಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದಾರಂತೆ. ಅದೇ ತರ ಮತ್ತೆ ಇನ್ನೊಂದು ಮಕ್ಕಳಾಗ್ತಿದ್ದವ್ರಿಗೆ ಮಕ್ಕಳ ಬಗ್ಗೆ ಕೂಡ ಆಗ್ತಾ ಇದೆ ಅಂತೆ. ಮತ್ತೆ ಇನ್ನೊಂದು ಏನೇ ಕೆಲಸ ಕಾರ್ಯಗಳಾಗ್ಲಿ, ನಿಮ್ ಮನೆ ಪ್ರಾಬ್ಲಮ್ ಆಗ್ಲಿ, ಮತ್ತೆ ನಿಮ್ ಮನೆ ಅಕ್ಕಪಕ್ಕ ಪ್ರಾಬ್ಲಮ್ ಕೊಡ್ತಾ ಇರೋದಾಗ್ಲಿ, ನಿಮ್ ಜಮೀನ್ದೇ ಆಗ್ಲಿ, ಕೋರ್ಟ್ ವಿಷಯ ಆಗ್ಲಿ, ಎಲ್ಲಾ ತರದ ವಿಷಯಗಳಿಗೂ ಆ ತಾಯಿ ಕಾಪಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದಾರೆ ಸ್ನೇಹಿತರೆ. அப்புறம் சாமி எத்தனை வருஷம் ஆச்சு இது ஓப்பன் ஆகி? இது 15 வருஷம் ஆகுது. இது பழைய கோயில் வந்து அங்க இருக்குது. இது 45 வருஷம். ಇದು 45 ವರ್ಷ ಸ್ನೇಹಿತರೆ. ಇದ್ರ ಮೂಲ ಸ್ಥಾನ ಬಂದು ಇದು ಆದಿಪರಾಶಕ್ತಿ, ಇದು ಮೂಲ ದೇವರು. ಅದು ಬಂದು 15 ವರ್ಷಕ್ಕೆ ಮುಂದೆ ಸ್ಥಾಪನೆ ಮಾಡಿ 81 ಫೀಟ್ ಹೈಟ್ನ ಸ್ಟ್ಯಾಚು ಮಾಡಿರೋದು. ಇನ್ನ ಅಪೂರ್ವ ಸ್ವಾಮಿ ಇನ್ನ ಬೇರೆ ಬೇರೆ ಲೋಕಲ್ ಆಳುಗಳ ಜಾತ್ರೆ வந்து சொல்லு சித்ரா பௌர்ணமி ಜಾತ್ರೆ. இது அம்மா இருக்குது நவராத்திரி போது சேருவோம் 9 நாள் 9 சக்தி. 10வது நாள் தான் தசமி. தசமியில தான் அம்மா விஸ்வரூபம் ஆகுது. 9 நாள் ನವರಾತ್ರಿ ಸ್ನೇಹಿತರೆ. ನಾವು 9 ದಿನ ನವರಾತ್ರಿ ಬರುತ್ತಲ್ಲ ನಮ್ಗೆ. ಆ 9 ದಿವಸ ನವರಾತ್ರಿ ಆದ್ಮೇಲೆ 10ನೇ ದಿವಸ ಬಂದು ವಿಜಯದಶಮಿ ದಿವಸ ಬಂದು ಆ ತಾಯಿ ಬಂದು ವಿಶ್ವರೂಪದಲ್ಲಿ ನಮ್ಗೆ ದರ್ಶನ ಕೊಡ್ತಾರೆ ಅಂತ ಹೇಳ್ತಾ ಇದಾರೆ ಸ್ನೇಹಿತರೆ. ಅದೇ ವಿಶ್ವರೂಪದ ಅಮ್ಮ ಆಗ್ತದೆ. ಆದಿಪರಾಶಕ್ತಿ ಅಮ್ಮನ ಇದು வந்து ವಿಶ್ವರೂಪ ಅಮ್ಮ. ಸ್ನೇಹಿತರೆ ಮತ್ತೆ ಇನ್ನೊಂದು ಇದು ಆದಿಪರಾಶಕ್ತಿ ಅಮ್ಮನೆ, ಬಟ್ ಇದು ಅದು ವಿಶ್ವರೂಪ ಬಂದು ಈ ತಾಯಿ ಮಹಿಷಾಸುರ ಮರ್ದಿನಿ. ಮತ್ತೆ ಈಗ ಎಲ್ಲಾ ಶಕ್ತಿ ಸೇರ್ತಿರ್ತದಲ್ಲ ಸರ್ವಶಕ್ತಿ ಅಮ್ಮ. ಎಲ್ಲಾ ಶಕ್ತಿ ಅಂದ್ರೆ ಇದರಲ್ಲೇ ವಿಶ್ವದಲ್ಲೇ ಎಲ್ಲಾ ಶಕ್ತಿ ಸೇರಿರೋದ್ರಿಂದ ಈ ಮಹಿಷಾಸುರಿ ಮರ್ದಿನಿ ಅಂತ ಆಗಿ ಆ ತಾಯಿ ನೆಲೆಸಿರೋದಂತೆ. ಇದು ಒಂದು ವಿಷ್ಣು ಶಿವನ್ ಬ್ರಹ್ಮ ಎಲ್ಲ ಸೇರಿರೋದು. ಸ್ನೇಹಿತರೆ ದಯವಿಟ್ಟು ನಿಮ್ಗೆ ಏನ್ ಇಷ್ಟ ಆಗಬಹುದು ಅನ್ಕೊಂತ ಇದೀನಿ. ಇಷ್ಟವಾಗಿದ್ದರೆ ದಯವಿಟ್ಟು ನೀವು ಕೂಡ ಬಂದು ದಯವಿಟ್ಟು ನೀವೇನೋ ತಿರುವಣ್ಣಾಮಲೆ ಕಡೆ ಬಂದ್ರೆ ಈ ಕಡೆ ಬಂದ್ರೆ ಕೂಡ ನೀವು ಬಂದು ದಯವಿಟ್ಟು ಈ ದೇವ್ರನ್ನ ದರ್ಶನ ಮಾಡ್ಕೊಂಡು ಹೋಗಿ. ನಿಮ್ಗೂ ಒಳ್ಳೇದಾಗ್ಲಿ, ಮತ್ತೆ ಎಲ್ಲರಿಗೂ ಒಳ್ಳೇದು, ಫ್ಯಾಮಿಲಿಗೆ ಒಳ್ಳೇದಾಗ್ಲಿ, ನಿಮ್ಮ ಪಕ್ಕದ ಜನಗಳಿಗೂ ಒಳ್ಳೇದಾಗ್ಲಿ, ಮತ್ತೆ ಇರೋ ಜನಗಳಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಈಗ ಇನ್ನೂ ಹಲವಾರು ಮಾಹಿತಿ ನಾವು ತಗೊಳ್ಳೋಣ. ಸ್ನೇಹಿತರೆ ನೋಡಿ ದಾರ ಇದೆ ಆಮೇಲೆ ತಾಯ್ತಿ ಇದೆ. ಅದೇ ಕಟ್ಬೋದು. ಮೈಗುಷ ಅಂದ್ರೆ ಬಂದ್ರೆ ಅವ್ರ ತಾಯ್ತ ಕಟ್ಟಿದ್ರೆ ಇಮ್ಮಿಡಿಯಟ್ಲಿ ಮೇಲಾಗುತ್ತೆ ಅಂತ. ಇಮ್ಮಿಡಿಯಟ್ಲಿ ಬೇಗ ಕ್ಯೂರ್ ಆಗುತ್ತೆ, ವಾಸಿ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಆಮೇಲೆ ದಾರ ನಿಮ್ಗೆ ಏನೋ ಭಯ ಆಗಿದ್ರೆ, ಮತ್ತೆ ಏನೋ ನೀವೆಲ್ಲ ನೈಟ್ ಎಲ್ಲ ಹೋಗುವಾಗ ಕತ್ಲಲ್ಲಿ ಅದು ಇದು ನಿಮ್ಗೆ ಗೊತ್ತಿರುತ್ತಲ್ಲ, ಆ ತರ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಕೂಡ ಅದ್ರಿಗೂ ತಾಯಿ ಕಾಪಾಡ್ತಾಳೆ ಅಂತ ಹೇಳ್ತಾ ಇದಾರೆ. ಆ ತಾಯಿ ದಾರ ತಗೊಂಡು ನಾವು ಅನ್ಕೊಂಡಿದ್ ಕಾರ್ಯ ನೆರವೇರ್ಲಿ ಅಂತ ಹೇಳ್ತಾ ಆ ತಾಯಿಗೆ ಒಂದು ನಮಸ್ಕಾರ ಮಾಡ್ತಾ ಸ್ನೇಹಿತರೆ ಇದು ಏನು ಕಟ್ಟೋದು ದೃಷ್ಟಿ ಏನಾಗಿದ್ರೆ ಆ ಯಾರ ಕಾರಣದಿಂದ ಈಗ ಹೇಳ್ಬೇಕಾದ ದೃಷ್ಟಿ ಅಂದ್ರೆ ಮನುಷ್ಯನಿಂದನೇ ಜಾಸ್ತಿ ದೃಷ್ಟಿ ಆಗ್ತಿರೋದು. ಆ ದೃಷ್ಟಿ ಆಗದಿದ್ರೆ ಇಲ್ಲ ಆ ತಾಯಿ ಆಶೀರ್ವಾದದಿಂದ ಕಟ್ತಾ ಇರೋದು ದಾರನ.
ಸ್ನೇಹಿತರೆ ನೋಡಿ, ನೀವು ನಂಬ್ತೀರೋ ಇಲ್ಲ ನೋಡಿ, ಇಷ್ಟು ಜನ ಎಷ್ಟು ಕಟ್ಟಿದ್ದಾರೆ ಅಂದರೆ ಈ ತಾಯಿನ ನಂಬಿ ನೋಡಿ. ಇಷ್ಟು ಒಳ್ಳೇದಾಗಿದ್ದರೆ ತಾನೇ ಸ್ನೇಹಿತರೆ, ತಾಯಿನ ನಂಬಿ ಅಷ್ಟು ಒಳ್ಳೇದಾಗಿದ್ರೇ ಇಷ್ಟು ಮುಡುಪುಗಳು ಕಟ್ಟೋದು. ಹೌದಲ್ಲ? ದಯವಿಟ್ಟು ನೀವು ಕಮೆಂಟ್ ರೂಪದಲ್ಲಿ ನಂಗೆ ಕಳಿಸ್ಕೊಡಿ, ಮೆಸೇಜ್ ಕೂಡ ಕೊಡಿ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ, ಎಷ್ಟು ಮುಡುಪುಗಳು ಕಟ್ತಾ ಇದ್ದಾರೆ ಅಂದರೆ ಬಂದವ್ರಿಗೆ ಆ ತಾಯಿ ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಕೂಡ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಮತ್ತು ನೋಡಿ ಸ್ನೇಹಿತರೆ, ನಾಗದೇವತೆ ಬಾ ತಾಯಿ, ಈ ತಾಯಿಗೂ ಅಷ್ಟೇ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಡೈಲಿ ಬರ್ತಾರೆ, ಡೈಲಿ ಬಂದು ಆ ತಾಯಿನ ವರ ಕೇಳಿ ಮತ್ತು ಅವರು ಅಂದ್ಕೊಂಡಿದ್ದಾದಮೇಲೆ ಅವ್ರು ಬಂದು ವಿಶೇಷವಾಗಿ ಪೂಜೆ ಕೂಡ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದ್ಸಲ ಆಗಲಿ ಇಲ್ಲಿ ವಿಸಿಟ್ ಮಾಡಿಬಿಟ್ಟು ಹೋಗಿ ಮಾಡಿ ನಿಮ್ಗೆ ಸಕ್ಸಸ್ ಆದಮೇಲೆ ನೀವು ದಯವಿಟ್ಟು ನೀವು ಅದನ್ನು ಕಾರ್ಯ ನೀವು ಅಂದ್ಕೊಂಡಿದ್ದನ್ನ ನೆರವೇರಿಸಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಸುತ್ತಮುತ್ತ ಹಳ್ಳಿಗಳವರಲ್ಲ, ಈ ಕಡೆ ಪಾಂಡಿಚೇರಿಯಿಂದ ಕಡೆ ಚೆನ್ನೈನಿಂದ ಹಲವಾರು, ನಮ್ಮ ಕರ್ನಾಟಕದಿಂದ ಕೂಡ ಹಲವಾರು ಕಡೆಯಿಂದ ಕೂಡ ಬರ್ತಾ ಇದ್ದಾರಂತೆ. ಈ ದೇವಸ್ಥಾನಕ್ಕೆ ಬಂದು ಮುಡುಪು ಕಟ್ಬಿಟ್ಟು ಒಂದು ತಾಯಿನ ನಾವು ಅಂದ್ಕೊಂಡಿದ್ದಾದರೆ ಸಕ್ಸಸ್ ಆದರೆ ನಾವು ಬಂದು ಮುಡುಪು ಕಟ್ತೀನಿ, ನೆರವೇರಿಸ್ಕೊಡ್ತೀನಿ ಆ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಕೂಡ ಹೋಗ್ತಾ ಇದ್ದಾರಂತೆ. ಹೋಗಿ ಆ ಥರ ಮಾಡ್ತಾ ಇದ್ದಾರಂತೆ. ಅದಕ್ಕೋಸ್ಕರನೇ ನನಗೆ ಇದ್ರದ್ದು ಇನ್ವಿಟೇಷನ್ ಬಂದಿತ್ತು. ಅದಕ್ಕೋಸ್ಕರ ಈ ತಾಯಿದು ನಮ್ಮ ಜನಕ್ಕೆ ತೋರಿಸೋಣ ಅನ್ನೋದಕ್ಕೋಸ್ಕರ ಇದನ್ನ ನಾನು ವೀಡಿಯೋ ಮಾಡಿ ತೋರಿಸ್ತಾ ಇರೋದು ಸ್ನೇಹಿತರೆ. ಇನ್ನೊಂದು, ಆಮೇಲೆ ನೀವು ಇಲ್ಲಿ ಬಂದರೆ ಕೂಡ ನೀವು ಇಲ್ಲಿ ಬಂದು ನೀವು ಪೂಜೆಗೆ ಆ ಥರ ಎಲ್ಲ ಅಂಗಡಿಗಳೆಲ್ಲ ನಿಮ್ಗೇನೂ ಇಲ್ಲ. ಅಲ್ಲೇ ಇವರು ಅರ್ಚಕರೇ ಒಂದು ಚಿಕ್ಕದಾಗ ಒಂದು ಅಂಗಡಿ ಥರ ಮಾಡ್ಕೊಂಡಿದ್ದಾರೆ. ಅದನ್ನು ನೀವು ತೆಂಗಿನಕಾಯಿ ಪೂಜಾ ಸಾಮಾನುಗಳು ಮಾತ್ರ ಸಿಗುತ್ತೆ. ಅದು ತೊಗೊಂಡೋಗಿ ವಿಶೇಷ ಪೂಜೆ ಮಾಡಿಸ್ಕೊಬೋದು. ಸ್ನೇಹಿತರೆ, ಇಲ್ಲಿ ಊಟ ಏನು ಸಿಗಲ್ಲಲ್ವಾ, ಅದಕ್ಕೋಸ್ಕರ ನಾನು ಅಲ್ಲಿಂದನೇ ಪರೋಟನೂ ವೆಜ್ಜು ಸಾಂಬಾರು ತೊಗೊಂಬಂದಿದ್ದೆ. ನೋಡಿ, ಬನ್ನಿ ಊಟ ಮಾಡೋಣ. ಊಟ ಮಾಡಿಬಿಟ್ಟು ಬಟ್ ಇಲ್ಲಿ ಏನು ಹೇಳಿದ್ನಲ್ವ, ಇಲ್ಲಿ ಏನೂ ಸಿಗಲ್ಲ. ನಿಮಗೆ ಒಂದು ತಿಂಡಿ ಆಗಲಿ ಬಾಳೆಹಣ್ಣೆ ಆಗಲಿ ಏನೂ ಸಿಗಲ್ಲ, ಊಟ ಕೂಡ ಏನೂ ಸಿಗಲ್ಲ. ಅದಕ್ಕೋಸ್ಕರನೇ ನೀವೇನು ಬರಬೇಕಂದ್ರೆ ಕೂಡ ನೀವು ಅಲ್ಲಿಂದನೇ ಕ್ಯಾರಿ ಮಾಡಬೇಕು. ತಿರುವಣ್ಣಾಮಲೈ ಕಡೆಯಿಂದನೇ ಬರುವಾಗ ಕ್ಯಾರಿ ಮಾಡ್ಕೊಂಡೇ ಬರಬೇಕು. ಇಲ್ಲಿ ಏನಂದರೆ ಏನೂ ಸಿಗಲ್ಲ ನೋಡಿ. ನಾನು ಕೂಡ ಇವಾಗ ಇದನ್ನು ತೊಗೊಂಬಂದಿರೋದ್ರಿಂದ ನೋಡಿ, ನಾನು ಇಲ್ಲೇ ಹಾಕ್ಕೊಂಡು ತಿಂದ್ಬಿಟ್ಟು ಹೊರಡೋಣ ಅಂತೇಳ್ಬಿಟ್ಟು ಪ್ಲಾನ್ ಮಾಡಿಕೊಂಡು ತಿಂತಾಯಿದ್ದೀನಿ ಸ್ನೇಹಿತರೆ. ಪರೋಟ ಮತ್ತು ಕಾಬೂಲ್ ಕಳ್ಳೆ ಮತ್ತು ಸೇರ್ವ, ಅಂದರೆ ವೆಜ್ ಸೇರ್ವ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ವೆಜ್ ಸೇರ್ವ ಸ್ನೇಹಿತರೆ. ನೋಡೋದಲ್ಲ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸ್ನೇಹಿತರೆ, ನಿಮ್ಗೆ ಏನು ಅನಿಸ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಒಂದು ಕಮೆಂಟ್ ಕೊಡಿ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋ ಇದೇ ಥರ ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಸ್ನೇಹಿತರೆ.